ಶಿವಕುಮಾರ್ ಗೀತಾ ಶಿವರಾಜ್ ಕುಮಾರ್ ಹಿಂಬಾಲದಲ್ಲಿ ಅಚ್ಯುತ್ ಕೂಚಪ್ಪ ಮಧುಣ್ಣನ ಹೆಸರು ಕೇಳೋ ಅವನಿಗೆ ಮಧುಣ್ಣನ ಹೆಸರು ಕೇಳು ಎಲ್ಲ ಸೈಡಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಬೆಂಗಳೂರು ನೇತೃತ್ವ ಮಾಡಬೇಕು. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಈ ಕಾರ್ಯಕ್ರಮದ ರೂವಾರಿಯಾದಂಥ ಶಿವಕುಮಾರ್ ಅವರಿದ್ದಾರೆ. ಹಾಗೂ ಇಲ್ಲಿ ಅನೇಕ ನೇತ್ರಾವತಿ ಅವರಿದ್ದಾರೆ, ಮರಿಯಪ್ಪನವರಿದ್ದಾರೆ, ಇನ್ನೂ ಅನೇಕ ಸಿದ್ಧಗಳಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಓಡಾಡಿದಂಥ ನಮ್ಮ ಶಿವು ಇರ್ಬೋದು, ಶೇಖರಣ್ಣ ಇರ್ಬೋದು, ಪಾಪು ಇರ್ಬೋದು, ತಿಪ್ಪೇಸ್ವಾಮಿ ಇರ್ಬೋದು, ಮಂಜುನಾಥ್ ಇರ್ಬೋದು, ಅರುಣ್ ಕುಮಾರ್ ಇರ್ಬೋದು, ಪ್ರಭಾಕರ್ ಇರ್ಬೋದು, ನನ್ನ ಪತ್ರಕರ್ತರ ಮಿತ್ರರು ಸಹ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ರಕ್ಷಣಾ ಇಲಾಖೆಗೂ ಸ್ವಾಗತವನ್ನು ಬಯಸ್ತೀನಿ. ಈಗ ನಾನೊಂದೆರಡು ಪ್ರಾಸ್ತಾವಿಕ ಭಾಷಣವನ್ನ ಮಾಡ್ಬಿಡ್ತೀನಿ. ನೀರು ಕೊಟ್ರು, ಖುಷಿ ಆಯ್ತು ಅಣ್ಣ, ತಣ್ಣಗೆ ನೀರು ಕೊಟ್ಟಿ ಅಣ್ಣ. ಇವತ್ತು ನನಗೆ ಮಧು ಅಣ್ಣರು ಫೋನ್ ಮಾಡಿ ಸಂತೆಕೊಡೂರು ಗ್ರಾಮ ಪಂಚಾಯತಿಯಿಂದನೇ ನೀವು ಶುರು ಮಾಡ್ಬೇಕಣ್ಣ, ಫಸ್ಟ್ ನಿನ್ನ ಕ್ಷೇತ್ರದಿಂದನೇ ಶುರು ಆಗಲಿ ಅಂತೇಳಿ ಫೋನ್ ಮಾಡಿ ಬರಬೇಕು. ಸಂತೆಕೊಡೂರಲ್ಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯರು ಮಾತ್ರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ. ಕೆಲವ್ರು ಬಂದಿದ್ದಾರೆ ನಮ್ಮ ಸ್ನೇಹಿತರು, ಅಕ್ಕಪಕ್ಕದ ಊರಿನವರೆಲ್ಲ. ಜಾಸ್ತಿ ಜನ ಬರಬೇಡ್ರಿ ಅಂತ ಹೇಳಿದ್ವಿ. ನಾವು ಶಿವಣ್ಣ ನೋಡಬೇಕು, ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಇರೋಂಥದ್ದು, ಒಂದೇ ಊರಿಗೆ ಒಂದು ಗ್ರಾಮ ಪಂಚಾಯತಿ ಇರೋದು. ಆದರೂ ನಾವು ಇಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಒಂದು ದೊಡ್ಡ ಪಕ್ಷೇತರ ನಿಂತರೂ ಸಹ ನಮ್ಮ ಸಂತೆಕೊಡೂರು ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಮತ, ಯಾವುದೇ ಪಕ್ಷಾತೀತವಾಗಿ ನನ್ನನ್ನು ನೋಡ್ದಲೇ ನನ್ನ ಹೆಂಡತಿನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿದ್ರಿ. ಅದೇ ರೀತಿ ಅವರು ನನ್ನ ದೊಡ್ಡಕ್ಕ ಹೇಳ್ಬೇಕು ಅಂತೇಳಿ ಅವ್ರಿಗೆ ಕೇಳ್ತೀನಿ ನಾನು. ಯಾಕೆಂದ್ರೆ ಅವರು ಗೆದ್ರೆ ನಾನು ಗೆದ್ದಂಗೆ, ಇವತ್ತು ಅವ್ರೇನಾರ ಗೆದ್ರೆ ನಾನು ಗೆದ್ದಂಗೆ, ನಮ್ಮ ಸಂತೆಕೊಡೂರು ಗೆದ್ದಂಗೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಮೊದಲನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು SLCಗೊಳಿಸಬೇಕು. ಇನ್ನು 4.5 ವರ್ಷ ಇರುತ್ತೆ. ಆದ್ರಿಂದ ಇವತ್ತು ನಾನು ಜಾಸ್ತಿ ಏನು ಹೇಳಲ್ಲ, ಬಹಳ ಜನ ಲೀಡರ್ಗಳು ಮಾತಾಡೋರಿದ್ದಾರೆ. ಏನಾರಾಗಿರ್ಲಿ ಈ ಭಾಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಅತಿ ಅಂತ ಹೇಳ್ತಾ ನೀವುಗಳೆಲ್ಲರೂ ನನ್ನ ಜೊತೆಗೆ ಇರ್ತೀರಾ ಅಂತ ಹೇಳಿ ನನಗೆ ಇಲ್ಲಿ ಕರೆದಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ನನ್ನ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಉದ್ಘಾಟನೆ